ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಪ್ರಕಟಣೆಯ ಗ್ರಂಥ 14ನೆಯ ಅಧ್ಯಾಯ 4ನೆಯ ವಚನದಲ್ಲಿ, ಯಜ್ಞಾದ ಕುರಿಯಾದಾತನು ಎಲ್ಲಿ ಹೋದರೂ ಇವರು ಆತನ ಹಿಂದೆ ಹೋಗುವರು. ಆಮೆನ್. ಹೌದು ಪ್ರಿಯ ದೇವ ಜನರೇ, ಹಳೆಯ ಒಡಂಬಡಿಕೆಯಲ್ಲಿ ದೇವರನ್ನು ಹಿಂಬಾಲಿಸುವ ಬಗ್ಗೆ ಅನೇಕ ಕಡೆಗಳಲ್ಲಿ ಓದುತ್ತೇವೆ. ಪ್ರಿಯ ಸಹೋದರರೇ, ಮೋಶೆ ನಾಯಕನಾಗಿ ಇಸ್ರಾಯೇಲರನ್ನು ಐಗುಪ್ತದಿಂದ ಕಾನಾನಿಗೆ ನಡೆಸಿದಾಗ ಯೆಹೋಶುವನು ಯಥಾರ್ಥವಾಗಿ ಮೋಶೆಯನ್ನು ಹಿಂಬಾಲಿಸಿ ನಡೆದನು. ಅದರಿಂದಲೇ ಮೋಶೆ ಕಾಲ ನಂತರ ಕರ್ತನು ಯೆಹೋಶುವನನ್ನು ಅಭಿಷೇಕಿಸಿದನು. ಇಸ್ರಾಯೇಲರನ್ನು ಕಾನಾನ್ ದೇಶಕ್ಕೆ ನಡೆಸುವ ಜವಾಬ್ದಾರಿಯನ್ನು ಅವನಿಗೆ ವಹಿಸಿದನು. ಅದಾದ್ದರಿಂದ ಪ್ರಿಯ ದೇವ ಜನರೇ, ಯೆಹೋಶುವನೊಂದಿಗೆ ಕರ್ತನು ಈಗನ್ನುತ್ತಾನೆ, ನಾನು ಮೋಶೆಯೊಂದಿಗೆ ಇದ್ದಂತೆ ನಿನ್ನೊಂದಿಗೂ ಇರುವೆನು ಎಂದು ವಾಗ್ದಾನ ಮಾಡಿದನು. ಅದರಂತೆ ಪ್ರಿಯ ಸಹೋದರರೇ, ಎಲಿಷನು ಪ್ರೀತಿಯಿಂದಲೂ ಭಕ್ತಿಯಿಂದಲೂ ತಾಳ್ಮೆಯಿಂದಲೂ ಎಲಿಯನನ್ನು ಹಿಂಬಾಲಿಸಿದನು. ಸುಮಾರು 14 ವರ್ಷ ಈ ರೀತಿ ಹಿಂಬಾಲಿಸಿ ನಡೆದನು. ಎಲಿಯನು ನಂತರ ಕರ್ತನು ಎಲಿಷನನ್ನು 2ರಷ್ಟು ಅಭಿಷೇಕದಿಂದ ತುಂಬಿಸಿದನು. ಆಮೆನ್. ಹೌದು ಪ್ರಿಯ ದೇವ ಜನರೇ, ಈಗಿರಲಾಗಿ ಇಂದು ನಾವು ಯಾರನ್ನು ಹಿಂಬಾಲಿಸುತ್ತಿದ್ದೇವೆ? ಇಂದಿನ ಪೀಳಿಗೆ ನವನಾಗರಿಕತೆಯ ಹೆಸರಿನಲ್ಲಿ ಅನೇಕ ವಿಧವಾದ ಪ್ರಾಪಂಚಿಕ ವಿಷಯ ಹಿಂದೆ ಓಡುತ್ತಿದ್ದೇವೆ. ಅಂದು ದೇವರ ಮಕ್ಕಳಾದರೂ ಯಜ್ಞಾದ ಕುರಿಮರಿಯಾದಾತನು ಎಲ್ಲಿ ಹೋದರೂ ಅವರು ಆತನ ಹಿಂದೆ ಹೋಗುವರು ಎಂದು ಪ್ರಕಟಣೆ 14:4 ತಿಳಿಸುತ್ತದೆ. ಈಗಲಾದರೂ ಕ್ರೈಸ್ತರಾದ ನಾವು ಕ್ರಿಸ್ತನನ್ನು ಹಿಂಬಾಲಿಸಬೇಕೇ ಹೊರತು ಈ ಲೋಕದವುಗಳನ್ನಲ್ಲ. ಪ್ರಿಯ ಸಹೋದರರೇ, ಈ ದಿನ ನೀವು ತಿಳ್ಕೊಳ್ಳಿರಿ, ಕರ್ತನು ಇಂತೆನ್ನುತ್ತಾನೆ, ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ನನ್ನ ಹಿಂದೆ ಬರಲಿ, ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನು ಸಹ ಇರುವನು. ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ತಂದೆಯು ಅವನಿಗೆ ಬಹುಮಾನ ಕೊಡುವನು ಎಂದು ಯೋನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡಬಹುದು. ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿಯೇ, ಇದನ್ನು ನೀನು ತಿಳ್ಕೋ. ಒಬ್ಬ ಶಿಷ್ಯನು ಗುರುವನ್ನು ಹಿಂಬಾಲಿಸುವಂತೆ ನಾವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಾಗ ನಿಶ್ಚಯವಾಗಿ ಆತನು ನಮ್ಮನ್ನು ಚೀಯೋನ್ ಪರ್ವತದ ಹಾಗೆ ನಮ್ಮನ್ನು ನಿಲ್ಲಿಸುವನು. ಪ್ರಿಯ ಸಹೋದರರೇ, ಇಂದಿನಿಂದಾದರೂ ಈ ಲೋಕದ ಆಸೆಗಳನ್ನು ತಳ್ಳಿಬಿಡಿರಿ. ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕೆ ಹೊರಟು ಬಿಡಿರಿ. ಆತನು ನಿಮ್ಮನ್ನು ಅಭಿಷೇಕಿಸುವನು. ನಿಮ್ಮ ಚಿಂತೆ ಭಾರಗಳಿಂದ ನಿಮ್ಮನ್ನು ಬಿಡಿಸಿ ಹಾಲು ಜೇನು ಹರಿಯುವ ದೇಶಕ್ಕೆ ಕರೆದೊಯ್ಯುವನು. ಆಮೆನ್. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ. ಆಮೆನ್.